ನೀವು ಸುಮಾರು ಸಲ ಕೇಳಿರ್ಬೋದು, ಕಡ್ಲೆ ಮತ್ತೆ ಬೆಲ್ಲ ತಿಂದ್ರೆ ಒಳ್ಳೆ ಪ್ರಮಾಣದ ಕಬ್ಬಿಣದ ಅಂಶ ಸಿಗುತ್ತೆ, ಅಯರ್ನ್ ಡೆಫಿಷಿಯನ್ಸಿ ಅನಿಮಿಯಾ ಆಗೋದು ಕಡಿಮೆ ಆಗುತ್ತೆ ಅಂತ. ತಿಳ್ಕೊಳ್ಳೋಣ. ಈ 100 ಗ್ರಾಂ ಕಡ್ಲೆಯಲ್ಲಿ ಸುಮಾರು 2 mg ಅಷ್ಟು ಐರನ್ ಇದೆ, ಅಂದ್ರೆ ಕಬ್ಬಿಣದ ಅಂಶ ಇದೆ. ಮತ್ತೆ 100 ಗ್ರಾಂ ಬೆಲ್ಲ ಅಥವಾ ಜಾಗರಿಯಲ್ಲಿ 1 mg ಅಷ್ಟು ಕಬ್ಬಿಣದ ಅಂಶ ಇದೆ. ಸೊ ಇದು ಎರಡು ಒಟ್ಟಿಗೆ ಇಷ್ಟೊಂದು ತಿಂದ್ರು ಕೂಡ ನಿಮಗ್ ಸಿಗೋದು ಬರೀ 4 mg ಅಷ್ಟು ಕಬ್ಬಿಣದ ಅಂಶ. ಇದ್ರ ಬದಲಿಗೆ ನೀವು ಏನೆಲ್ಲ ತಿಂದ್ರೆ ಕಬ್ಬಿಣದ ಅಂಶ ಹೆಚ್ಚಾಗುತ್ತೆ ಅಂತ ಹೇಳ್ತೀನಿ. 1 ಚಮಚ ಅಳಿವೆ ಬೀಜ ಅಥವಾ ಗಾರ್ಡನ್ ಕ್ರೆಸ್ ಸೀಡ್ಸ್ ಅಂತ ಕೂಡ ಇದನ್ನ ಹೇಳ್ತಾರೆ. ಅದನ್ನ ನೆನ್ಸ್ಬಿಟ್ಟು ಲಡ್ಡು ಮಾಡಿ ತಿನ್ಬಹುದು. ಅಥವಾ ನೀವು ಡೇಟ್ಸ್ ಅಂದ್ರೆ ಖರ್ಜೂರ, ಅದ್ರ ಜೊತೆಗೆ ಕಪ್ಪು ಎಳ್ಳು, ಫ್ಲಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜ, ಮತ್ತೆ ಪಂಪ್ಕಿನ್ ಸೀಡ್ಸ್ ಅಥವಾ ಕುಂಬಳಕಾಯಿ ಬೀಜ, ಇದನ್ನೆಲ್ಲ ಸೇರಿಸಿ ಕೂಡ ಒಂದು ಲಡ್ಡು ಮಾಡಿ ಪ್ರತಿದಿನ ತಿನ್ಬಹುದು. ಇದ್ರ ಜೊತೆಗೆ ವಿಟಮಿನ್ ಸಿ ಇರುವ ಆಹಾರಗಳನ್ನ ತಿಂದ್ರೆ ಇನ್ನೂ ಚೆನ್ನಾಗಿ ಕಬ್ಬಿಣದ ಅಂಶ ನಮ್ಮ ದೇಹದಲ್ಲಿ ಸೇರ್ಕೊಳ್ಳುತ್ತೆ. ನೀವು ಈ ಸ್ನಾಕ್ಸ್ ಜೊತೆಗೆ ಒಂದು ಪೇರಳೆ ಹಣ್ಣು ಅಥವಾ ಒಂದು ಆರೆಂಜ್ ನ ತಿನ್ಬಹುದು. ಆಮೇಲೆ ಕಾಫಿ ಅಥವಾ ಟೀ ಜೊತೆಗೆ ಈ ಸ್ನಾಕ್ಸ್ ನ ತಗೊಳ್ಬೇಡಿ. ಕಾಫಿ ಅಥವಾ ಟೀ ತಗೊಳ್ಳೋದ್ರಿಂದ ಇದರಲ್ಲಿರುವ ಕಬ್ಬಿಣದ ಅಂಶ ನಮ್ಮ ದೇಹದಲ್ಲಿ ಸೇರ್ಕೊಳ್ಳೋದಿಲ್ಲ.